ನಮಸ್ಕಾರ. ಕನ್ನಡ ಒನ್ ಸ್ಪೆಷಲ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಹಾಸನದ ಪೆನ್ ಡ್ರೈವ್ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹಚ್ಕೊಂಡಿದೆ. ಮಾಧ್ಯಮಗಳಲ್ಲಿ ಎಲ್ಲ ಕಡೆಯೂ ಕೂಡ ಅದೇ ಬರ್ತಿದೆ. ಆದರೆ ಈ ಹಗರಣ ಹೊರಗೆ ಬಂದು ಈಗ ಸುಮಾರು 7ನೇ ದಿನ. ಇಲ್ಲಿಯವರೆಗೆ ಮಾಧ್ಯಮಗಳು ಇದ್ರ ಬಗ್ಗೆ ಯಾವತ್ತೂ ಮಾತಾಡಿರಲಿಲ್ಲ. ಅದಕ್ಕೆ ಕಾರಣಗಳು ತಮಗೆ ಸ್ಪಷ್ಟವಾಗಿ ಗೊತ್ತಿರಬಹುದು. ಏಪ್ರಿಲ್ 26ನೇ ತಾರೀಕು ಚುನಾವಣೆ ಇತ್ತು. ಪ್ರಜ್ವಲ್ ರೇವಣ್ಣ NDA ಅಭ್ಯರ್ಥಿ, ಅಂದರೆ ಮೋದಿಯ ಅಭ್ಯರ್ಥಿ. ಮತದಾನಕ್ಕೆ 3 ದಿನ ಮೊದಲೇ ಆ ಹಗರಣ ಹೊರಗೆ ಬಂದಿದ್ದರು, ಪೆನ್ ಡ್ರೈವ್ ಹೊರಗೆ ಬಂದಿದ್ದರು, ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಿದ್ರು ಕೂಡ ಒಬ್ಬರು ಕೂಡ ಅದ್ರ ಬಗ್ಗೆ ಚಕಾರ ಎತ್ತುವಂತಹ ಪ್ರಯತ್ನವನ್ನು ಕೂಡ ಮಾಡಿರಲಿಲ್ಲ. ಕಾರಣ ನಾನು ಮೊದಲೇ ಹೇಳದಂಗೆ NDA ಅಭ್ಯರ್ಥಿ, ಮೋದಿ ಅಭ್ಯರ್ಥಿ. ಈಗ ವಿಧಿ ಇಲ್ಲದೆ ಪವರ್ ಟಿವಿಯವರು ದೊಡ್ಡ ಮಟ್ಟದಲ್ಲಿ ಅಭಿಯಾನ ಹಮ್ಮಿಕೊಂಡ ಮೇಲೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆಗೆ ಬಂದ ಮೇಲೆ ವಿಧಿ ಇಲ್ಲದೆ ಅದನ್ನು ತೆಗೆದುಕೊಂಡಿದ್ದಾರೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಸುದ್ದಿಯಾಗಿದೆ. ಈಗ ಆ ಕ್ಷೇತ್ರದಲ್ಲಿ ಆಗುವಂತಹ ನಷ್ಟ ಏನೂ ಇಲ್ಲ. ಯಾಕಂದರೆ ಹಾಸನದ ಚುನಾವಣೆಗಳು ಏಪ್ರಿಲ್ 26ನೇ ತಾರೀಕು ಆಗು ಹೋಗಿದೆ. ಸೊ ಈಗ ನಾವಿವತ್ತು ನೋಡ್ತಾ ಇರುವಂತಹದ್ದು ಅಥವಾ ಮಾತಾಡೋಕ್ಕೆ ಹೊರಟಿರುವಂತಹ ವಿಚಾರ ಮಾಧ್ಯಮಗಳ ಬಗ್ಗೆ ಅಲ್ಲ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆದರೆ ದೇವೇಗೌಡರು ತಮ್ಮ 92-93 ವರ್ಷದ ವಯಸ್ಸಿನಲ್ಲಿ ಕೂಡ ರಾಜಕೀಯ ಲೆಕ್ಕಾಚಾರದಲ್ಲಿ ತಂತ್ರಗಾರಿಕೆಯಲ್ಲಿ, ಅದನ್ನು ತಂತ್ರಗಾರಿಕೆ ಅಂತ ಕರಿತಿರೋ, ಕುತಂತ್ರ ಅಂತ ಕರಿತಿರೋ, ಷಡ್ಯಂತ್ರ ಅಂತ ಕರಿತಿರೋ, ಎಷ್ಟು ಚುರುಕಾಗಿದ್ದಾರೆ ಅನ್ನೋದನ್ನು ತೋರಿಸೋದಕ್ಕೆ ಮತ್ತೊಂದು ಅವಕಾಶ ಈ ಪ್ರಜ್ವಲ್ ರೇವಣ್ಣ ಮತ್ತು ಈ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಏನು ಹೊರಗೆ ಬಂದಿದೆ ಇದು. ಸೊ ದೇವೇಗೌಡರು ಸಾಕಷ್ಟು ಲೆಕ್ಕಾಚಾರ ಹಾಕಿ ಪ್ರಜ್ವಲ್ ರೇವಣ್ಣ ಅವರನ್ನು ಈ ಒಂದು ಗಂಡಾಂತರದಿಂದ ಪಾರು ಮಾಡೋದಕ್ಕೆ, ತನ್ನ ಕುಟುಂಬವನ್ನು ಈ ಗಂಡಾಂತರದಿಂದ ಪಾರು ಮಾಡೋದಕ್ಕೆ, ಪಕ್ಷವನ್ನು ಈ ಗಂಡಾಂತರದಿಂದ ಪಾರು ಮಾಡೋದಕ್ಕೆ ಒಂದು ವ್ಯೂಹವನ್ನು ರಚನೆ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಆ ವ್ಯೂಹವನ್ನು ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ, ಪ್ರಜ್ವಲ್ ರೇವಣ್ಣ ನಿನ್ನೆ ಮುಂಜಾನೆ ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಅನಿಸುತ್ತೆ ಭಾರತವನ್ನು ಬಿಟ್ಟು ವಿದೇಶಕ್ಕೆ ಹಾರಿ ಹೋಗಿದ್ದಾರೆ. ಇದು ನನಗೆ ಗೊತ್ತಿರೋವರೆಗೂ ಪ್ರಜ್ವಲ್ ರೇವಣ್ಣ ತಲೆನೂ ಅಲ್ಲ, ರೇವಣ್ಣ ಐಡಿಯಾನೂ ಅಲ್ಲ, ಕುಮಾರಸ್ವಾಮಿಯವರ ಯೋಜನೆಯೂ ಅಲ್ಲ. ಪ್ರತಿಯಾಗಿ ಇದು ದೇವೇಗೌಡರು ತುಂಬ ಲೆಕ್ಕಾಚಾರ, ಕ್ಯಾಲ್ಕುಲೇಟೆಡ್ ರಿಸ್ಕ್ ರೀತಿಯಲ್ಲಿ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ. ಅವರಿಗೆ ಸೂಚನೆಗಳು ಸಿಕ್ಕಿರಬಹುದು. ಯಾರೋ ಒಬ್ಬರು ಹೋಗಿ FIR ಮಾಡಿಸ್ತಾರೆ, ತನಿಖೆ ಆರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಭಾರತದಲ್ಲಿ ಇದ್ದರೆ, ಕರ್ನಾಟಕದಲ್ಲಿ ಇದ್ದರೆ ಬಂಧನವಾಗುವಂತಹ ಎಲ್ಲ ಲಕ್ಷಣಗಳು ಇದೆ ಅನ್ನುವಂತಹ ಅನುಮಾನದೊಂದಿಗೆ ದೇವೇಗೌಡರು ನನಗೆ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ದೇಶ ಬಿಟ್ಟು ಹೋಗಿರೋ, ಅವಶ್ಯಕತೆ ಬಿದ್ದಾಗ ಕರೆಸ್ಕೊಳ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟು, ಸೂಚನೆಯನ್ನು ಕೊಟ್ಟು ಕಳಿಸಿದ್ದಾರೆ ಅನ್ನುವಂಥದ್ದು. ಅದಾದ ನಂತರ ದೇವೇಗೌಡರ 2ನೇ ದಾಳ ಪ್ರಜ್ವಲ್ ರೇವಣ್ಣ ಅವರನ್ನು ಅಮಾನತು ಮಾಡುವುದು, ಪಕ್ಷದಿಂದ ಅಮಾನತು ಮಾಡುವುದು. ಆ ಮೂಲಕ ಇಡೀ ಜಗತ್ತಿಗೆ ಅಥವಾ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡೋದು, ತಪ್ಪು ಮಾಡಿದವರು ಯಾರೇ ಆಗಿದ್ದರೂ ನಾನು ಕ್ಷಮಿಸುವುದಿಲ್ಲ, ನಾನು ಕೇರ್ ಮಾಡೋದಿಲ್ಲ, ಅವರ ಮೇಲೆ ಕ್ರಮ ಕೈಗೊಳ್ತೀವಿ, ಉಗ್ರ ಕ್ರಮ ಕೈಗೊಳ್ತೀವಿ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅನ್ನೋದನ್ನು ಸಂದೇಶವನ್ನು ಕೊಡುವಂತಹದ್ದು. ಯಾಕೆಂದರೆ ಕರ್ನಾಟಕದಲ್ಲಿ ಇನ್ನೂ 14 ಕ್ಷೇತ್ರಗಳಲ್ಲಿ ಮತದಾನ ಬಾಕಿ ಇದೆ. ಅದು ಮೇ 7ನೇ ತಾರೀಕು ನಡೆಯೋದಿದೆ. ಸೊ ಆ ಬೇರೆ ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳ ಮೇಲೆ ಅದರ ಪ್ರಭಾವ ಬೀರಬಾರ್ದು, ಅವರಿಗೆ ಯಾವುದೇ ರೀತಿಯಾದಂತಹ ಹಿನ್ನಡೆ ಆಗಬಾರ್ದು. ಅಂದರೆ ಈ ರೀತಿಯಾದಂತಹ ಒಂದು ಉಚ್ಚಾಟನೆಯ, ನಾನು ನಾಟಕ ಅಂತಲೇ ಕರಿತೀನಿ, ಅಂತಹದನ್ನು ಮಾಡಬೇಕಾದಂತಹ ಅವಶ್ಯಕತೆ ದೇವೇಗೌಡರಿಗೆ ಕಂಡು ಬಂದಿದೆ. ಅದನ್ನು ಮಾಡಿದ್ದಾರೆ ಕೂಡ. ಸೊ ಇಲ್ಲಿ ಉಚ್ಚಾಟನೆ ಯಾಕೆ ನನಗೆ ನಾಟಕೀಯ ಅನ್ನಿಸ್ತಿದೆ ಅಥವಾ ಇದೊಂದು ಕುತಂತ್ರ ಅಥವಾ ತಂತ್ರದ ಭಾಗ ಅನ್ನಿಸ್ತಿದೆ ಅಂದರೆ, ಸಂತ್ರಸ್ತ ಮಹಿಳೆ ಅಂತ ಕರೆಸಿಕೊಳ್ಳುವಂತಹ ಮಹಿಳೆ ಮೊದಲನೇ ದೂರು ದಾಖಲಿಸಿರುವಂತಹದ್ದು, FIR ಆಗಿರುವಂತಹದ್ದು. ಅದರಲ್ಲಿ ಆರೋಪಿ ನಂಬರ್ 1, ಅಕ್ಯೂಸ್ಡ್ ನಂಬರ್ 1 A1 ಪ್ರಜ್ವಲ್ ರೇವಣ್ಣ ಅಲ್ಲ, ಬದಲಿಗೆ ದೇವೇಗೌಡರ ಹಿರಿಮಗ ರೇವಣ್ಣ, HD ರೇವಣ್ಣ. ಆದರೆ ಇಲ್ಲಿ ದೇಶ ಬಿಟ್ಟು ಹೊರಗೋಗಿರುವಂತಹದ್ದು, ಉಚ್ಚಾಟನೆಗೆ ಒಳಗಾಗಿರುವಂತಹದ್ದು ಪ್ರಜ್ವಲ್ ರೇವಣ್ಣ A2. ಈ ಒಂದು FIRನಲ್ಲಿ ಈಗ ಆಗಿರುವಂತಹ ಕೇಸ್ನಲ್ಲಿ, ಸಂತ್ರಸ್ತ ಮಹಿಳೆ ದಾಖಲಿಸಿರುವಂತಹ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ 2ನೇ ಆರೋಪಿ. ಮೊದಲನೇ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ತಂದೆ, ದೇವೇಗೌಡರ ಹಿರಿಯ ಮಗ HD ರೇವಣ್ಣ.
ಹಾಗಿರಬೇಕಾದ್ರೆ ಮೊದಲಿಗೆ ಸಸ್ಪೆಂಡ್ ಆಗಬೇಕಾಗಿದ್ದು ಪಾರ್ಟಿಯಿಂದ ಅಮಾನತಾಗಬೇಕಾಗಿದ್ದು ಎಚ್ ಡಿ ರೇವಣ್ಣ. ಪ್ರಜ್ವಲ್ ರೇವಣ್ಣನನ್ನು ಯಾಕೆ ಅಮಾನತು ಮಾಡಿದ್ದಾರೆ? ಎಚ್ ಡಿ ರೇವಣ್ಣ ಅವರನ್ನು ಅಮಾನತು ಮಾಡಿದರೆ ದೇವೇಗೌಡರ ಕುಟುಂಬ ಇಬ್ಬಾಗ ಆಗುವ ಎಲ್ಲ ಸಾಧ್ಯತೆಗಳು ಇದ್ದವು. ಒಂದು ಕಡೆ ಕುಮಾರಸ್ವಾಮಿಯ ಕುಟುಂಬ, ಎಚ್ ಡಿ ರೇವಣ್ಣ ಅವರ ಕುಟುಂಬ ಆಗಾಗ ಒಂದು ರೀತಿಯ ಯುದ್ಧದ ಪರಿಸ್ಥಿತಿಗೆ ಬರುತ್ತೆ. ಟಿಕೆಟ್ ಹಂಚಿಕೆ ವಿಚಾರವಾಗಿರಬಹುದು, ಕಳೆದ ಬಾರಿಯ ಹಾಸನದ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಆಗಿರಬಹುದು. ಆಲ್ಮೋಸ್ಟ್ ಬಿರುಕು ಬಿಟ್ಟಂತಹ ಸನ್ನಿವೇಶಕ್ಕೆ ಬಂದಿತ್ತು. ಆಗಲೂ ಕೂಡ ನಾಜೂಕಾಗಿ ದೇವೇಗೌಡರು ಅದನ್ನು ನಿಭಾಯಿಸಿ ಆ ಕುಟುಂಬದಲ್ಲಿ ಯಾವುದೇ ಒಡಕು ಬರದ ರೀತಿಯಲ್ಲಿ ನೋಡಿಕೊಂಡಿದ್ದರು. ಈಗಲೂ ಕೂಡ ಅಂತಹ ಒಡಕು ಬರಬಹುದಾದಂತಹ ಸನ್ನಿವೇಶ ಇದ್ದಿದ್ದು ಎಚ್ ಡಿ ರೇವಣ್ಣ ಅವರನ್ನು ಅಮಾನತು ಮಾಡಿದರೆ. ಆದರೆ ಎಚ್ ಡಿ ರೇವಣ್ಣ ಅವರನ್ನು ಆ ಕಾರಣಕ್ಕಾಗಿ ಅಮಾನತು ಮಾಡಿಲ್ಲ. ಬದಲಾಗಿ ಜನರ ಗಮನವನ್ನು ಬೇರೆ ರೀತಿ ತಿರುಗಿಸೋದಕ್ಕೆ ಮತ್ತು ತಮ್ಮ ಪಕ್ಷ ಸುಮ್ಮನೆ ಇಲ್ಲ, ಇಂತಹದನ್ನು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನು ಅಮಾನತು ಮಾಡಿದ್ದಾರೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅಮಾನತು ಒಂದು ರೀತಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಹಕಾರಿಯಾಗುವಂತಾಗುತ್ತೆ ಮುಂದೆ ಅನ್ನೋದು ಕೂಡ ದೇವೇಗೌಡರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದು ಗೊತ್ತಿದ್ದೇನೆ ಅವರು ಈ ಒಂದು ತಂತ್ರವನ್ನು ಹೂಡಿದ್ದಾರೆ ಅಂತ ನಾನಂತೂ ಅಂದ್ಕೊಳ್ತೀನಿ. ಏನದು ಅಂದರೆ, ನಾಳೆ ಚುನಾವಣೆಗಳ ಫಲಿತಾಂಶಗಳು ಬಂದಾಗ ಪ್ರಜ್ವಲ್ ರೇವಣ್ಣ ಜಯಶಾಲಿ ಆದರೆ, ಗೆದ್ದರೆ ಎಲೆಕ್ಷನ್, ಆ ನಂತರ ಪಕ್ಷದಿಂದ ಅಮಾನತು ಮಾಡೋದು ಅಥವಾ ಜೈಲಿಗೆ ಹೋಗೋದು, ಬಂಧನ ಆಗೋದು, ಶಿಕ್ಷೆ ಆಗೋದು ನಡೆದರೆ ಪಕ್ಷಕ್ಕೆ ಮುಜುಗರ, ದೇವೇಗೌಡರಿಗೆ ಇನ್ನೂ ದೊಡ್ಡ ಮುಜುಗರ. ಆಗ ಅವರನ್ನು ಅಮಾನತು ಮಾಡದೆ ಹೋದರೂ ಕೂಡ ಅಷ್ಟೊಂದು ಜನರ ಮೇಲೆ ಪ್ರಭಾವ ಬೀರೋದಿಲ್ಲ. ಅಷ್ಟರೊಳಗಡೆ ಡ್ಯಾಮೇಜ್ ತುಂಬ ಆಗಿರುತ್ತೆ. ಮಾಡಿದ್ರೆ ಈಗಲೇ ಮಾಡಬೇಕು. ನಾಳೆ ಪ್ರಜ್ವಲ್ ರೇವಣ್ಣ ಗೆದ್ದರೂ ಕೂಡ ಇಂಡಿಪೆಂಡೆಂಟ್ ಎಂ ಪಿಯಾಗಿ ಉಳ್ಕೊಳ್ತಾರೆ. ಅವರ ಮೇಲೆ ನಡೆಯುವಂತಹ ಯಾವುದೇ ರೀತಿಯಾದಂತಹ ಕೇಸ್ ಆಗಬಹುದು, ಆರೋಪಗಳಾಗಬಹುದು, ಶಿಕ್ಷೆ ಆಗಬಹುದು, ಜೈಲಿಗೆ ಹೋಗೋದಿರಬಹುದು, ಏನೇ ಇದ್ದರೂ ಕೂಡ ಅದು ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ, ಅವರನ್ನು ಪಕ್ಷದಿಂದ ನಾವು ಅವತ್ತೇ ಉಚ್ಚಾಟನೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳಿಕೊಂಡು ತಪ್ಪಿಸ್ಕೊಂಡು ಓಡಾಡೋದಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರುವಂತಹ ವರದಾನ ಇದು. ಸೊ ಈ ರೀತಿಯಾಗಿ ರೇವಣ್ಣ ಅವರಿಗೂ ಒಂದು ರೀತಿಯಲ್ಲಿ ರಿಲೀಫ್ ಇರುತ್ತೆ. ತನ್ನ ಮಗನ ವಿರುದ್ಧ ಒಂದು ಪಕ್ಷದಲ್ಲಿ ಒಂದು ಉಚ್ಚಾಟನೆ ಆಗಿದೆ, ಆದರೆ ಎಂ ಪಿ ಆಗಿರೋದ್ರಿಂದ ಯಾವುದೇ ತೊಂದರೆ ಆಗ್ತಿಲ್ಲ ಅನ್ನುವಂತಹದ್ದು, ಮತ್ತು ತಮ್ಮನ್ನು ಉಚ್ಚಾಟನೆ ಮಾಡಿಲ್ಲ ಅನ್ನುವಂತಹದ್ದು ಕೂಡ ಸಮಾಧಾನ ರೇವಣ್ಣ ಅವರಿಗೆ ಮಾಡ್ದಂಗಿರುತ್ತೆ. ಈ ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ತಾನು ಪಕ್ಷದಲ್ಲಿ ಇಲ್ಲದೆ ಹೋದರೂ ಕೂಡ ಪರೋಕ್ಷವಾಗಿ ತಾತನ ಆಶೀರ್ವಾದ ಇದ್ದೇ ಇರುತ್ತೆ, ನಾನು ಎಂ ಪಿ ಆಗಿ ಮುಂದುವರಿಬೋದು ಅನ್ನುವಂತಹ ಲೆಕ್ಕಾಚಾರಗಳು, ಎಲ್ಲ ಲೆಕ್ಕಾಚಾರಗಳು ದೇವೇಗೌಡರು ಮಾಡಿರುವಂತಹದ್ದು ಪ್ರಜ್ವಲ್ ರೇವಣ್ಣ ಗೆದ್ದರೆ ಏನಾಗಬಹುದು ಮುಂದೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಒಂದು ಪಕ್ಷ ಸೋತರೂ ಕೂಡ ಮುಂದಿನ ನಡೆಗಳು ಏನೇ ನಡೆದರೂ ಕೂಡ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿಕೊಂಡು JDSನವರು ನೆಮ್ಮದಿಯಾಗಿರ್ಬೋದು, ಅದಕ್ಕೂ ಕೂಡ ಈ ಉಚ್ಚಾಟನೆ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ನಡೆಗಳು ದೇವೇಗೌಡರದ್ದು ಏನೆಲ್ಲ ಆಗಿರಬಹುದು ಅನ್ನೋದನ್ನು ನಾವು ನೋಡೋದಾದರೆ, ಬೈ ಚಾನ್ಸ್ ಇನ್ನೊಂದಷ್ಟು ಸಂತ್ರಸ್ತ ಮಹಿಳೆಯರು ಮುಂದೆ ಬಂದು ದೂರುಗಳನ್ನು ಕೊಟ್ಟರೆ, ಆ ದೂರುಗಳ ಆಧಾರದ ಮೇಲೆ ಕೇಸು ದೊಡ್ಡದಾಗಿ ಬಂಧಿಸಲೇಬೇಕಾದಂತಹ ಅನಿವಾರ್ಯತೆ ಎದುರಾದರೆ ಫಾರಿನಿಂದ ಕರೆಸ್ಕೊಂಡು ಪೊಲೀಸರಿಗೆ ಶರಣಾಗುವಂತೆ ದೇವೇಗೌಡರೇ ಸೂಚನೆ ಕೊಟ್ಟಂಗೆ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ಅದರ ಲಾಭವನ್ನು ಕೂಡ JDSಗೆ ಬರುವಂತೆ ಮಾಡೋದೇ ದೇವೇಗೌಡರ ಲೆಕ್ಕಾಚಾರ. ಇನ್ನು ಅದಕ್ಕಿಂತ ದೊಡ್ಡ ಒಂದು ಪ್ರಯತ್ನ ನಡೀತಾ ಇದೆ. ಅದು ದೇವೇಗೌಡರ ಮೂಲಕ ಅನ್ನೋದಕ್ಕಿಂತ ನಮ್ಮ ರೇವಣ್ಣ ಅವರ ಮೂಲಕ ನಡೀತಿದೆ ಅನ್ನುವಂತಹದ್ದೇ ಅನುಮಾನ. ಅದೇನೆಂದರೆ, ಯಾವ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿದ್ದಾರೋ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ರೇವಣ್ಣ ಅವರು ಮತ್ತು ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ನಡೆಸಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೋ, ಆ ಮಹಿಳೆಯ ಸಂತ್ರಸ್ತ ಮಹಿಳೆಯ ಕುಟುಂಬ ಸದಸ್ಯರನ್ನು, ಅಂದರೆ ಅವರ ಸಂಬಂಧಿಕರನ್ನು ಕರ್ಕೊಂಡು ಬಂದು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿದ್ದಾರೆ. ಏನಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿದ್ದಾರೆ ಅಂದರೆ, ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಭವಾನಿ ರೇವಣ್ಣ ಅವರು ನಮ್ಮೆಲ್ಲರನ್ನೂ ಕೂಡ ಎಲ್ಲ ಕಷ್ಟ ಕಾಲದಲ್ಲಿಯೂ ಕೂಡ ತಲೆ ಕಾಯ್ದಿದ್ದಾರೆ. ಈ ಮಹಿಳೆ ಯಾರು ದೂರು ಕೊಟ್ಟಿದ್ದಾಳಲ್ಲ ನಮ್ಮ ಸಂಬಂಧಿ, ಅವಳು ಸರಿ ಇಲ್ಲ, ಆಕೆ ಸಾಕಷ್ಟು ಸಾಲ ಮಾಡಿಕೊಂಡಿದ್ದಾಳೆ, ದುಡ್ಡಿನ ಅವಶ್ಯಕತೆ ಇದೆ, ಜಮೀನು ಮಾರ್ಕೊಂಡಿದ್ದಾಳೆ, ಹಾಗಾಗಿ ದುಡ್ಡು ಪಡೆಯೋದಕ್ಕೆ ಅಥವಾ ಬೇರೆ ಏನೋ ಲಾಭವನ್ನು ಪಡೆಯೋದಕ್ಕೆ ಈ ರೀತಿ ಸುಳ್ಳು ದೂರನ್ನು ಕೊಟ್ಟಿದ್ದಾಳೆ ಆ ಮಹಿಳೆ ಅನ್ನುವಂಥದ್ದನ್ನು ಆ ಮಹಿಳೆಯ ಸಂಬಂಧಿಕರಿಂದ ಸುದ್ದಿಗೋಷ್ಠಿ ನಡೆಸಿ ಇವತ್ತು ಆರೋಪಗಳನ್ನು ಹೊರಿಸಿದ್ದಾರೆ. ಇದು
ದೇವೇಗೌಡರ ಬ್ರೈನ್ಗಿಂತ ರೇವಣ್ಣ ಅವರ ಬ್ರೈನ್ ಅನ್ನೋದು ನನ್ನ ಅನುಮಾನ. ಅಥವಾ ಭವಾನಿ ರೇವಣ್ಣ ಅವರು ಕೂಡ ಇದರಲ್ಲಿ ಒಂದಷ್ಟು ಮೆದುಳನ್ನು ಉಪಯೋಗಿಸಿರಬಹುದು ಅನ್ನುವಂತಹದ್ದು ನನ್ನ ಅನುಮಾನ. ಸೊ ಹೀಗೆ ಈಗ ಬಿದ್ದಿರುವಂತಹ ದೊಡ್ಡ ಬೆಂಕಿಯನ್ನು ಆರಿಸೋದಕ್ಕೆ ದೇವೇಗೌಡರ ಇಡೀ ಕುಟುಂಬ ಶ್ರಮಿಸ್ತಾ ಇದೆ. ಅದಕ್ಕೆ ದೊಡ್ಡ ಮಾಸ್ಟರ್ ಮೈಂಡ್ ಆಗಿರುವಂತಹ ಕಳೆದ 40-50 ವರ್ಷಗಳಿಂದ ರಾಜಕೀಯದಲ್ಲಿ ಪಳಗಿರುವಂತಹ ಮತ್ತು ಘಟಾನುಘಟಿ ರಾಜಕೀಯ ನಾಯಕರುಗಳನ್ನು ಕೆಡವಿರುವಂತಹ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ತಮ್ಮ ತಂತ್ರಗಾರಿಕೆಯನ್ನು ದೊಡ್ಡ ಮಟ್ಟದಲ್ಲಿ ಚಕ್ರವ್ಯೂಹದ ರೀತಿಯಲ್ಲಿ ಒಂದು ವ್ಯೂಹವನ್ನು ಹೆಣೆದು ಪ್ರಜ್ವಲ್ ರೇವಣ್ಣ ಅವರ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋದು ನಮಗೆ ಈ ಎಲ್ಲ ಬೆಳವಣಿಗೆಗಳಿಂದ ನೋಡೋದಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಕೇಸು ಮುಂದಕ್ಕೆ ಎಲ್ಲೋಗುತ್ತೆ, ಎಷ್ಟು ಸಂತ್ರಸ್ತೆಯರು ಮುಂದೆ ಬಂದು ಕೇಸನ್ನು ದಾಖಲಿಸ್ತಾರೆ ಅಥವಾ ದೂರನ್ನು ಕೊಡ್ತಾರೆ, ರಾಜ್ಯ ಸರ್ಕಾರದ SIT ಏನಿದೆ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಅದು ಮುಂದೆ ಹೋಗಿ ಯಾವ ಮಟ್ಟಕ್ಕೆ ತಲುಪುತ್ತೆ ಈ ಕೇಸ್ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಿದೆ. ಮುಂದಿನ ಬೆಳವಣಿಗೆಗಳನ್ನು ಕುರಿತು ಕನ್ನಡ ಒನ್ ನ್ಯೂಸ್ ಆಗಿಂದಾಗೆ ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಿರ್ತೀವಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.